ಆತ್ಮೀಯ ಬಂಧುಗಳೇ, 2024ರ ಈ ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಪಟ್ಟಿ ಘೋಷಣೆಯಾಗುವ ಕೊನೆ ಕ್ಷಣದವರೆಗೂ ಪಕ್ಷದ ಹಿರಿಯರು ಮುಖಂಡರು ನನ್ನ ಅಭ್ಯರ್ಥಿತನವನ್ನು ಖಾತ್ರಿಪಡಿಸಿದ್ದರು. ಆದರೆ ಕೊನೆಯ ಘಳಿಗೆಯಲ್ಲಿ ಕೆಲ ಪಟ್ಟಭದ್ರ ಸ್ವಾರ್ಥಿಗಳ ಹಿತಾಸಕ್ತಿಯಿಂದ ನನ್ನ ಒಂದು ಅಭ್ಯರ್ಥಿತನವನ್ನು ಅವರು ತೆಗೆದುಹಾಕಿ ಮತ್ತು ಹಳೆಯ ವ್ಯಕ್ತಿಗೇ ಅವರು ಒಂದು ಪ್ರಾತಿನಿಧ್ಯ ನೀಡಿದ್ದನ್ನು ನಾನು ಒಟ್ಟಾರೆಯಾಗಿ ಅದನ್ನು ವಿರೋಧಿಸ್ತೇನೆ. ಆದರಣೀಯ ಪ್ರಧಾನಮಂತ್ರಿ, ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿಯವರ ಕನಸಿನ ಒಂದು ವಿಚಾರದಂತಹ ಅವರ ಧ್ಯೇಯೋದ್ದೇಶಂತಹ ವಿಶ್ವಗುರು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಿಸುವ ಒಂದು ದೆಸೆಯಲ್ಲಿ ಅವರ ವೇಗಕ್ಕೆ ಸಾಥ್ ಕೊಡುವಂತಹ ವ್ಯಕ್ತಿಗಳು ಅವರ ತಂಡಕ್ಕೆ ಬೇಕಾಗಿರೋದು. ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ ಆಗಬೇಕು, ಸಮಗ್ರ ವಿಜಯಪುರದ ಅಭಿವೃದ್ಧಿ ಆಗಬೇಕು ಎಂಬ ಉದ್ದೇಶದಿಂದ ನಾನು ಅಭ್ಯರ್ಥಿತನವನ್ನು ನಾನು ಪ್ರತಿಪಾದಿಸಿದ್ದೆ. ಆಗುತ್ತದೆ ಅಂತ ಒಂದು ಅತಿಯಾದ ಒಂದು ನಂಬಿಕೆ ವಿಶ್ವಾಸ ಇತ್ತು. ಆದರೆ ಕೆಲ ಸ್ವಾರ್ಥಿಗಳ ತಮ್ಮ ಒಂದು ಸ್ವಾರ್ಥ ಹಿತಾಸಕ್ತಿಯನ್ನು ಸಾಧಿಸೋಸ್ಕರವಾಗಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸಿ ನರೇಂದ್ರ ಮೋದಿಜಿಯವರ ವಿಚಾರಧಾರೆಯನ್ನು ವಿರೋಧಿಸಿ ಅವರ ಒಂದು ಅಭ್ಯರ್ಥಿತನವನ್ನು ಏನು ಸಾರಿದ್ದಾರೆ, ಘೋಷಿಸಿದ್ದಾರೆ. ಅದಕ್ಕೆ ನಾನು ಗಟ್ಟಿಯಾಗಿ ವಿರೋಧ ಮಾಡ್ತೇನೆ. ನನ್ನ ವಿರೋಧ ಇರೋದು ಅಭ್ಯರ್ಥಿಯ ಆಯ್ಕೆಯಲ್ಲಿಯೇ ವಿನಃ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಅಲ್ಲ, ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ. ಬಂಜಾರ ಸಮಾಜವನ್ನು ರಾಜಕೀಯವಾಗಿ ಮುಗಿಸುವಂಥ ಹುನ್ನಾರ ವಿಜಯಪುರ ಜಿಲ್ಲೆಯಲ್ಲಿ ಸತತ 3 ದಶಕಗಳಿಂದ ಆಗ್ತಾಯಿದೆ. ಬಂಜಾರ ಸಮಾಜ ಯಾವುದೇ ಅಭ್ಯರ್ಥಿ ಯಾವುದೇ ರಾಷ್ಟ್ರೀಯ ಪಕ್ಷದಿಂದ ತಾನು ಸ್ಪರ್ಧಿಸಲು ಸಿದ್ಧನಾದಾಗ ಆತನಿಗೆ ಹಲವಾರು ರೀತಿಯಲ್ಲಿ ಆತನ ರಾಜಕೀಯ ಭವಿಷ್ಯವನ್ನೇ ಮುಗಿಸುವಂತಹ ಒಂದು ಷಡ್ಯಂತ್ರ ಕಳೆದ ದಶಕಗಳಿಂದ ಸಾಗಿ ಬರ್ತದನ್ನು ಸಮಾಜ ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡಿದೆ. ಈ ಬಾರಿ ಅದಕ್ಕೆ ಅವಕಾಶ ಕೊಡಬಾರದಂತ ಸಮಾಜದ ನಿರ್ಧಾರ ಆಗಿದೆ. ಕೆಲವು ದಿನಗಳಿಂದ ಸಮಾಜದ ಹಿರಿಯರು, ಪ್ರಮುಖರು, ಯುವಕರು, ಸಂತರು, ಮಹಂತರು ನನಗೆ ದೂರವಾಣಿ ಮುಖೇನ, ಬರೀ ನನ್ನ ಸಮಾಜ ಅಷ್ಟೇ ಅಲ್ಲ, ಜಿಲ್ಲೆಯಿರುವಂತಹ ಪ್ರಮುಖ ಮಠಾಧೀಶರು ಕೂಡ ನನಗೆ ಫೋನ್ ಮಾಡಿ ಸಾಂತ್ವನ ಹೇಳಿ, ಡಾಕ್ಟ್ರೇ, ನಾವು ನಿಮ್ಮ ಹಿಂದೆ ಇದ್ದೇವೆ, ಇಂತಹ ವ್ಯಕ್ತಿ ನಮ್ಮ ಪ್ರತಿನಿಧಿ ಆಗೋದು ನಮಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ನಮ್ಮ ಪ್ರತಿನಿಧಿ ನೀವಾಗಬೇಕು, ಆ ನಿಟ್ಟಿನಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ನಿಮಗೆ ನಾವು ಬೆನ್ನೆಲುಬಾಗಿರ್ತೀವಂತ ಹಲವಾರು ಪ್ರಮುಖ ಮಠಾಧೀಶರುಗಳು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಸಮಾಜ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರ ಆಗಿರಲಿ, ಅವರಿಗೆ ಒಂದು ಪ್ರಾತಿನಿಧ್ಯತೆ ಕೊಡುವಂತಹ ಜವಾಬ್ದಾರಿ ನನ್ನದು. ಸಮಾಜದ ಪ್ರತಿನಿಧಿಯಾಗಿ ಅವರ ಒಂದು ಆಶೆ ಆಕಾಂಕ್ಷೆಗಳಿಗೆ ಬೆನ್ನೆಲುಬಾಗಿ ನಿಂದಿರಬೇಕಂತಹ ಒಂದು ಕರ್ತವ್ಯ ಕೂಡ ನನ್ನದಾಗಿದೆ. ಹೀಗಾಗಿ ಸಮಾಜ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲು ನೀನು ಅಂತ ನನಗೆ ಸೂಚನೆ ಕೊಟ್ಟರೆ ಖಂಡಿತವಾಗಿಯೂ ಅವರ ಸೂಚನೆಯನ್ನು ತಲೆಬಾಗಿ ಸ್ವೀಕರಿಸಿ ಅಭ್ಯರ್ಥಿಯ ವಿರುದ್ಧ, ಈಗಿರುವ ಭಾಜಪದ ಅಭ್ಯರ್ಥಿ ವಿರುದ್ಧ ಬಂಡಾಯ ಭಾಜಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಲು ತಯಾರಾಗಿರೋಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ, ಒಟ್ಟಾರೆ ವಿಜಯಪುರದ ಸಮಗ್ರ ಅಭಿವೃದ್ಧಿಗಾಗಿ, ವಿಕಸಿತ ವಿಜಯಪುರಕ್ಕಾಗಿ, ಕಂಗೆಟ್ಟು ಹೋಗಿರುವ ವಿಜಯಪುರದ ಅಭಿವೃದ್ಧಿಗಾಗಿ ನಾನು ತಮ್ಮ ಆಶೀರ್ವಾದವನ್ನು ಪಡೆದಕ್ಕೋಸ್ಕರ ಮತ್ತೆ ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಮಗನಾಗಿ ನಿಮ್ಮ ಸೇವೆಗೋಸ್ಕರವಾಗಿ ನಿಮ್ಮ ಬಾಗಿಲು ಬರ್ತಾನೆ, ತಮ್ಮ ಆಶೀರ್ವಾದ ಇರಲಿ ಅಂತ ತಮ್ಮ ಮುಖೇನ ವಿಜಯಪುರದ ಜನತೆಗೆ ನಾನು ಹಣೆ ಮಣಿದು ಅವರ ಆಶೀರ್ವಾದನ ಕೇಳ್ತಾ ಇದ್ದೇನೆ.